ಕರೆಕ್ಟ್. ಇನ್ನು ಲೋಕ ಸಮರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ ನೋಡಿ. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದೆ ಗ್ಯಾರಂಟಿಗಳ ಭರವಸೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಲೋಕ ಸಮರ ಗೆಲ್ಲೋದಕ್ಕೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ಧತೆಗಳಾಗ್ತಾ ಇದೆ ಅಂತೆ. ಗ್ಯಾರಂಟಿ ಯೋಜನೆಗಳನ್ನ ಯಥಾವತ್ತಾಗಿ ಜಾರಿಗೆ ತಂದಿದೆ ಕಾಂಗ್ರೆಸ್ ಸರ್ಕಾರ. ಬಟ್ ಎಷ್ಟರ ಮಟ್ಟಿಗೆ ಜನರಿಗೆ ಅದು ತಲುಪಿದೆ, ಜನರಿಗೆ ಅದರ ಬಗ್ಗೆ ಇರುವಂತಹ ಅಭಿಪ್ರಾಯಗಳೇನು, ಇದೆಲ್ಲವನ್ನ ಕೂಡ ಅನುಷ್ಠಾನ ಮಾಡಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಹಾಗಾಗಿ ಹೊಸ ಹುದ್ದೆಯ ಸೃಷ್ಟಿ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೊಸ ಹುದ್ದೆ ಸೃಷ್ಟಿಯಾಗಿದೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಮಿತಿಯ ರಚನೆ ಮಾಡಲಾಗಿದೆ. ರಾಜ್ಯ, ಜಿಲ್ಲಾ, ತಾಲೂಕು, ವಿಧಾನಸಭೆ ಕ್ಷೇತ್ರವಾರು ಸಮಿತಿ. ರಾಜ್ಯ ಮಟ್ಟದ ಸಮಿತಿ ಅಧ್ಯಕ್ಷರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಇರುತ್ತಂತೆ. ಕಾಂಗ್ರೆಸ್ ಸಭೆಯಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈ ಘೋಷಣೆ ಮಾಡಿದ್ದಾರೆ. 5 ಮಂದಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನ, ಉಳಿದ ಸಮಿತಿ ಅಧ್ಯಕ್ಷ, ಉಪಾಧ್ಯಕ್ಷರು. ಈ ವಿಚಾರ ಇದೆಯಲ್ಲ ಬಹಳ ಕುತೂಹಲ ಕೇಳುವಂಥದ್ದು. ಯಾಕೆಂತಂದ್ರೆ ನೋಡಿ, ಈಗ ಗ್ಯಾರಂಟಿ ವಿಚಾರವಾಗಿ ಈಗ ಕಾಂಗ್ರೆಸ್ ಮತ್ತೆ ಜಪ ಮಾಡೋದಕ್ಕೆ ಶುರುವಾಗ್ತಾ ಇದೆ. ಪ್ರಮುಖವಾಗಿ ರಿಪಬ್ಲಿಕನ್ ಒಂದು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಮಾತಾಡ್ಸಿದ್ರು. ಆರ್ಥಿಕ ಸಲಹೆಗಾರರಾಗಿರುವಂತವ್ರು ಮಾತಾಡ್ತಾರೆ. ಈಗ ಗ್ಯಾರಂಟಿ ಯೋಜನೆ ಒಂದು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅದನ್ನ ಭರಿಸೋದಕ್ಕೆ ಹಣವೇ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತೇಳಿ. ಆದ್ರೆ ನೋಡಿ, ಈಗ ಒಂದಷ್ಟು ಸ್ಥಾನಮಾನಗಳನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯ, ಜಿಲ್ಲಾ, ತಾಲೂಕು, ವಿಧಾನಸಭೆ ಕ್ಷೇತ್ರವಾರು ಸಮಿತಿಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈ ರಾಜ್ಯ ಮಟ್ಟದ ಸಮಿತಿ ಅಧ್ಯಕ್ಷರಿಗೆ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ಕೊಡುತ್ತೆ. ಆದ್ರೆ ಈಗ ನೋಡಿ, ಈ ಒಂದು ಘೋಷಣೆ ಇದೆಯಲ್ಲ ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಇದಕ್ಕೆ ವರ್ಷಕ್ಕೆ 16 ಕೋಟಿ ರೂಪಾಯಿ ಹಣ ವ್ಯಯ ಆಗುತ್ತೆ. 16 ಕೋಟಿ ರೂಪಾಯಿ. ವಿಜಯ್ ನೋಡಿ, ಪ್ರಮುಖವಾದಂಥ ಪ್ರಶ್ನೆ ಉದ್ಭವ ಆಗುವಂಥದ್ದು, ಈ ಗ್ಯಾರಂಟಿ ಅನುಷ್ಠಾನಕ್ಕೋಸ್ಕರ ವಾರ್ಷಿಕ 16 ಕೋಟಿ ರೂಪಾಯಿ ಹಣ ವ್ಯಯ ಆಗುತ್ತೆ. ಈಗಿರುವಂಥ ಗ್ಯಾರಂಟಿಗೆ ಹಣ ಭರಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಇಂಥದ್ರಲ್ಲಿ ಈ 16 ಕೋಟಿ ಹಣ ವ್ಯಯ ಮಾಡಿ ಇದೆಲ್ಲ ಬೇಕಾ? ಈ ದುಡ್ಡು ಯಾರು ಕೊಡ್ತಾರೆ? ಸರ್ಕಾರದ ಅಧಿಕಾರಿಗಳಿರೋದೇನಕ್ಕೆ? ವಿಜಯ್, ನಯನ ಬಾಬು, ಇದು ಒಂದು ರೀತಿಯಲ್ಲಿ ಅಂಧ ದರ್ಬಾರ್ ಅಂತ ಹೇಳ್ಬೇಕು, ಅಥವಾ ಏನು ಯಾರ್ದೋ ದುಡ್ಡು ಏನೋ ಒಂದು ಗಾದೆ ಇದೆಲ್ಲ ಆ ರೀತಿ ಮಾಡ್ತಾ ಇದಾರೆ ಸರ್ಕಾರ ಅನ್ನೋದು. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡ್ಬೇಕಾಗಿದ್ದು ಯಾರು? ಅಧಿಕಾರಿಗಳು, ಸರ್ಕಾರ ಮಾಡ್ಬೇಕು. ಅದರ ಕಾರ್ಯಕರ್ತರು ಮಾಡುವಂತದಕ್ಕೆ ಇವ್ರು ಜವಾಬ್ದಾರಿ ಕೊಡುವಂಥದ್ದು. ಅದು ಕಾರ್ಯಕರ್ತರಿಗೆ ಏನು ಪುಕ್ಕಟೆ ಮಾಡ್ತಾ ಇದಾರ, ಸಂಬಳ ಕೊಡ್ತಾ ಇರುವಂತದ್ದು, ವೇತನ ಕೊಡ್ತಾ ಇರುವಂತದ್ದು. ಅದು ಯಾರು? ಸಾರ್ವಜನಿಕ, ನಾವು ನೀವು ಜನಸಾಮಾನ್ಯರು. ಕೂಲಿ ಮಾಡುವಂತ ವ್ಯಕ್ತಿ ಏನು ಒಂದು ವಸ್ತು ಕೊಂಡ್ಕೊಳ್ತಾರೆ, ಅದರಲ್ಲಿ ಟ್ಯಾಕ್ಸ್ ಏನ್ ಕಟ್ತಾರೆ, ಅದರ ದುಡ್ಡು, ಜನಸಾಮಾನ್ಯರ ದುಡ್ಡನ್ನ, ತೆರಿಗೆ ದುಡ್ಡನ್ನ ಇವರು ಕಾರ್ಯಕರ್ತರಿಗೆ ಒಂದು ಅನುಷ್ಠಾನ ಸಮಿತಿ ಅಂತ ಮಾಡಿ ಏನ್ ಅವ್ರಿಗೆ ಸಂಬಳ, ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಕೊಡುವಂತದ್ದು, ಜೊತೆಗೆ ವಾರ್ಷಿಕವಾಗಿ 16 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇರ್ತದ್ದು. ಮತ್ತೆ ಈ ರೀತಿ ಆದ್ರೆ ಅಧಿಕಾರಿಗಳು ಏನ್ ಬೇಕು? ಅನುಷ್ಠಾನ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜವಾಬ್ದಾರಿ ಇರಬೇಕು, ಮತ್ತೆ ಸರ್ಕಾರದ ಜವಾಬ್ದಾರಿ. ಕಾರ್ಯಕರ್ತರಿಗೆ ಇಡೀ ರಾಜ್ಯಾದ್ಯಂತ ಇದು ಅನುಷ್ಠಾನ ಆಗ್ತಾ ಇದೆ ಅನ್ನೋ ಸಂಬಂಧಪಟ್ಟ ತಾಲೂಕುವಾರು ಸಮಿತಿ ರಚನೆ ಮಾಡುವಂತ ಅಗತ್ಯತೆ ಏನಿದೆ? ಓಕೆ, ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಜನರ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಅವ್ರಿಗೆ ಯಾಕೆ ಕೊಡ್ಬೇಕು? ಅಂದ್ರೆ ಇದಕ್ಕೆ ಒಂಥರ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಜೊತೆಗೆ ಇದನ್ನ ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಇದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ನಡೆದಂತಹ ಸಭೆಯಲ್ಲಿ ಘೋಷಣೆ ಮಾಡಿದ್ರು. ಇದಕ್ಕೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅಂದ್ರೆ ಸಮರ್ಪಕ ಪ್ರತಿಕ್ರಿಯೆ ಕೊಡದೆ ಹೊರಟ್ರು. ಯಾಕೆಂದ್ರೆ ಒಂದು ನೇರವಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಅದನ್ನ ಕಾರ್ಯಕರ್ತರಿಗೆ ಕೊಡುವಂಥದ್ದು, ಅಂದ್ರೆ ಅನುಷ್ಠಾನ ಆಗಿದೆಯಲ್ಲ ಅಂತ, ಅದಕ್ಕೆ ತೆರಿಗೆ ದುಡ್ಡನ್ನ ಅವ್ರಿಗೆ ಸಂಬಳ ಕೊಡುವಂಥದ್ದು. ಅಂದ್ರೆ ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಗಂಜಿ ಕೇಂದ್ರವನ್ನ ತೆರೆದ್ರ, ಅಂದ್ರೆ ಅವರ ಅನುಕೂಲಕ್ಕೋಸ್ಕರ ಒಂದು ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡಿ ಅದಕ್ಕೆ ವೇತನ ಕೊಡುವಂಥದ್ದು ಈ ಹಿಂದೆ ಇತಿಹಾಸದಲ್ಲಿ ಎಲ್ಲೂ ಕೂಡ ಆಗಿರ್ಲಿಲ್ಲ ಈ ರೀತಿ. ಅಂದ್ರೆ ಅನುಷ್ಠಾನಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಇದ್ದಾರೆ, DC ಇದ್ದಾರೆ, ಆ ಪಂಚಾಯಿತಿ ಅಧಿಕಾರಿಗಳಿದ್ದಾರೆ. ಇವೆಲ್ಲವೂ ಕೂಡ ಸರ್ಕಾರದ ಹುದ್ದೆಗಳು. ಅವ್ರಿಗೆ ಸಂಬಳ ತೆಗೆದುಕೊಳ್ತಾ ಇದ್ದಾರೆ. ಅವರು ಈ ಸರ್ಕಾರ ಯೋಜನೆಗಳನ್ನ ತಲುಪಿಸುವಂತದ್ದೇ ಅವರ ಕೆಲಸ, ಅನುಷ್ಠಾನ ಮಾಡುವಂತ ಕೆಲಸ. ಇದಕ್ಕೆ ಹೊಸ ಹುದ್ದೆ ಏನು ಅವಶ್ಯಕತೆ ಇದೆ? ಅದು ಕಾಂಗ್ರೆಸ್ ನ ಕಾರ್ಯಕರ್ತರಿಗೆ ಕೊಡುವಂತ ಅವಶ್ಯಕತೆ. ಕಾರ್ಯಕರ್ತರೇ ಕಾರ್ಯಾಂಗದಲ್ಲಿ ವಿಜಯ್ ಅಂದ್ರೆ ನೇರವಾಗಿ ಹೇಳ್ಬೋದಾ, ಕಾರ್ಯಕರ್ತರೇ ಕಾರ್ಯಾಂಗದನ್ನ ನೋಡಿಕೊಳ್ಳುವಂತ ಸ್ಥಿತಿಗೆ ಬಂದು ತಲುಪ್ತಾ ಇದ್ದೆ ಅನ್ನುವ ಪ್ರಶ್ನೆಯನ್ನ ಮಾಡಬಹುದಾ ವಿಜಯ್? ಇದರಲ್ಲಿ ಯಾವುದೂ ಕೂಡ ಅನುಮಾನ ಬೇಡನಾಗಿದೆ ಬಾಬು. ಕಾರ್ಯಾಂಗದಲ್ಲಿ ಕಾರ್ಯಕರ್ತರ ಹಸ್ತಕ್ಷೇಪ, ಕಾರ್ಯಾಂಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹಸ್ತಕ್ಷೇಪ ಅವರು ಬಂದಿರುವಂತದ್ದು. ಅಂದ್ರೆ ಇದು ಆಡಳಿತ ವ್ಯವಸ್ಥೆ ಒಂದು ರೀತಿಯಲ್ಲಿ ಬೇರೆ ದಾರಿಗೆ ಹೋಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಇದು ಸಾರ್ವಜನಿಕ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುವಂತಹ ಸಾಧ್ಯತೆ ಇರುವಂತದ್ದು. ಈ ಸಂಬಂಧಪಟ್ಟಂತೆ ಕಾರ್ಯಕರ್ತರು ಖುಷಿ ಪಡಿಸೋಕೋಸ್ಕರ ಅಂದ್ರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗ್ಬೇಕು. ವಿಜಯ್ ಒಂದ್ ನಿಮಿಷ, ಇವ್ರು ಏನ್ ಮಾಡ್ತಾರೆ ವಿಜಯ್? ಇವ್ರನ್ನ
ಈಗ ಇವ್ರನ್ನ ನೇಮಕ ಮಾಡಿದ್ರೆ ಈಗ ಇವ್ರು ಏನ್ ಮಾಡ್ತಾರೆ? ನಾಗೇಂದ್ರ ಬಾಬು, ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದಂತ ಪ್ರಕಾರ, ಅವರು ಹೊರಡಿಸಿದಂತಹ ಪತ್ರಿಕಾ ಪ್ರಕಟಣೆ ಪ್ರಕಾರ ಒಂದು ಸಮಿತಿಗೆ ಅಧ್ಯಕ್ಷರಿರ್ತಾರೆ, ಅವರು 15 ಜನ ಸದಸ್ಯರಿರ್ತಾರೆ ಅಂತ. ಅದರ ಕಾರ್ಯವ್ಯಾಪ್ತಿ ಏನಿದೆ ಅಥವಾ ಅವ್ರು ಹೇಗೆ ಅನುಷ್ಠಾನ ಸಂಬಂಧಪಟ್ಟ ಏನ್ ಮಾಡ್ತಾರೆ ಅನ್ನೋಂಥದ್ದು ಇನ್ನೂ ಕೂಡ ಸ್ಪಷ್ಟತೆ ಗೊತ್ತಿಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಅನುಷ್ಠಾನ ಸಂಬಂಧಪಟ್ಟಂತೆ ಏನೇನಾಗಿದೆ, ಯಾರ್ಯಾರು ತಲುಪಿದೆ, ಅಥವಾ ಈ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಹಣ ಪೋಲ ಏನೋ ಇದು ಎಲ್ಲೆಲ್ಲಿ ಸಂಬಂಧಪಟ್ಟಂತೆ ಲೂಪ್ ಹೋಲ್ಸ್ ಇದೆ, ಇವೆಲ್ಲವೂ ಕೂಡ ಒಂದಷ್ಟು ತಿಳ್ಕೊಳ್ಳೋಕೋಸ್ಕರ ಕಾರ್ಯಕರ್ತರ ನೇಮಕ ಅಂತ ಹೇಳಿರುವಂತದ್ದು. ಇದನ್ನ ಮಾಡೋ ಕಾರ್ಯಕರ್ತರು ಯಾಕೆ ಇರ್ಬೇಕು? ಯಾಕಂದ್ರೆ ಸರ್ ಏನು ಅಧಿಕಾರಿಗಳು ಯಾಕೆ ಇರ್ಬೇಕು? ಅಧಿಕಾರಿಗಳು ಕೂಡ ಅದು ಕೆಲಸ ಇರುವಂತದ್ದು. ಪಂಚಾಯತಿ ಅಧಿಕಾರಿಗಳಿದ್ದಾರೆ, PDOಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, DC ಇವ್ರಿಗೆ ಬಿಟ್ಟು ಕಾರ್ಯಕರ್ತರ ನೇಮಕ ಮಾಡಿ ಸಂಬಳ ಕೊಟ್ಬಿಟ್ಟು ಅವ್ರಿಗೆ ರೀತಿಯಲ್ಲಿ ಗಂಜಿಕೆ ಅಂತ ತೆಗೆಸ್ಕೊಳ್ಳುವಂಥದ್ದು, ಅದು ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಏನು ಅಧ್ಯಕ್ಷರಿಗೆ. ಇದು ಒಂದು ರೀತಿಯಲ್ಲಿ ಸಾರ್ವಜನಿಕರ ಹಣವನ್ನ ದುಂದು ವೆಚ್ಚ ಮಾಡ್ತಾ ಇರುವಂತದ್ದು, ಬೇಕಾಬಿಟ್ಟಿ ಪೋಲ್ ಮಾಡ್ತಾ ಇರುವಂತದ್ದು. ಇದನ್ನ ಸರ್ಕಾರ ಯಾವ ರೀತಿ ಮುಂದೆ ಏನಾದ್ರು ಕೂಡ ಬದಲಾಯಿಸುತ್ತಾ ಅಥವಾ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಾಗೇಂದ್ರ ಬಾಬು. ನೋಡೋಣ ವಿಜಯ್, ಯಾಕೆಂತಂದ್ರೆ ಸಾರ್ವಜನಿಕರ ದುಡ್ಡಿದು, ಸರ್ಕಾರ ಅದನ್ನ ಪೋಲ್ ಮಾಡಬಾರ್ದು, ಸದ್ಬಳಕೆ ಮಾಡ್ಕೋಬೇಕು. ಅದನ್ನ ದುರ್ಬಳಕೆಗೆ ಬಳಕೆ ಮಾಡ್ಕೊಳ್ಬಾರ್ದು.